ರಾಮಚಂದ್ರ ಕೂಡಲೇ ಅವಳ ಮಾತನ್ನು ನೀನೇನು ನನಗೆ ಹೇಳೋದು ಅಥವಾ ನೀನು ಅಂದರೆ ಒಂದು ವ್ಯಕ್ತಿಗಳ ಜೊತೆಗೆ ಮಾತಾಡುವಾಗ ಅದಕ್ಕೊಂದು ಒಂದು ನ್ಯಾಕ್ ಇದೆ. ನಮಗೆ ಹೇಳಬೇಕಾದ ವಿಷಯವನ್ನು ಹೇಳಲೇಬೇಕಾಗಿದೆ. ಆದರೆ ಅದನ್ನು ಹೇಳೋದನ್ನೇ ಬಹಳ ಸಹಜವಾಗಿ ಅವರಿಗೂ ನೋವಾಗಬಾರ್ದು ಮತ್ತು ನಾವು ಹೇಳಿದ ವಿಷಯವೂ ಅವರಿಗೆ ಕಮ್ಯುನಿಕೇಟ್ ಆಗಬೇಕು. ಅದು ಎಲ್ಲೋ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಪಾಠ ನಂಬರ್ 1 ಇವ್ರ ಹತ್ರ ಹೀಗೆ ಮಾತಾಡಬೇಕು, ಇವ್ರ ಹತ್ರ ಹೀಗೆ ಮಾತಾಡಬಾರ್ದು, ಹೀಗೆ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ, ಹೀಗೆ ಹೇಳದೇ ಇದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಇರುವುದಿಲ್ಲ. ಆ ಪರಿಸ್ಥಿತಿಯನ್ನು ನೋಡಿಕೊಂಡು ಅದೇ ವಿವೇಕ ಅಂದರೆ. ಆ ವಿವೇಕ ಒಂಚೂರು ಇದ್ದರೆ ಯಾವುದೇ ಒಂದು ವಿಷಯವನ್ನು ಎದುರುಗಡೆಯವನಿಗೆ ಹೇಳುವಾಗ ನೀವು ಹೀಗಿದ್ದರೆ ಚೆನ್ನಾಗಿರ್ತಿತ್ತು, ಇದು ಮಾಡಿದರೆ ಸರಿ ಹೋಗುತ್ತೆ, ಇಲ್ಲಿಯ ನಿಯಮಕ್ಕೆ ಇದನ್ನು ಹೆಚ್ಚು ಎಲ್ಲರೂ ರೂಢಿಸ್ಕೊಳ್ತಾ ಇರುವುದು, ಅದನ್ನ ನೀವು ಇದನ್ನು ಪಾಲಿಸಿ ಅಥವಾ ಆ ಭಾವನೆ ಬರುವಂತೆ ಅವರಿಗೆ ಬೇಕಾದ ಮಾತುಗಳನ್ನು ಹೇಳಿದರೆ ಯಾರೇ ಆದರೂ ಒಪ್ಪಿಕೊಂಡು ಬಿಡ್ತಾರೆ. ರಾಮಚಂದ್ರ ಅವಳು ಹೇಳಿದ ಮಾತಿನ ಗುಣವನ್ನು ಅರ್ಥ ಮಾಡಿಕೊಂಡ. ಅವಳು ಏನು ಹೇಳಲಿಕ್ಕೆ ಹೊರಟಿದ್ದಾಳೆ ಅನ್ನೋದು ಅರ್ಥ ಆಯಿತು.